ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಈಗಷ್ಟೇ ನಾನು ಬಿಗ್ ಬಜಾರ್ಗೆ ಹೊರಟಿದ್ದೀನಿ. ನಿನ್ನೆ ನಾನು ಹೇಳಿದ್ದೆ ನಿಮಗೆ ಬಿಗ್ ಬಜಾರ್ಗೆ ಹೋಗ್ಲಿಕ್ಕೆ ಉಂಟು, ಇನ್ನು ಕೂಡ ಸರಿಯಾಗಿ ಬಟ್ಟೆ ಸಿಗಲಿಲ್ಲ ಅಂತ ಹೇಳಿ. ಅದಕ್ಕೆ ಇವಾಗ ಹೊರಟಿದ್ದೀನಿ. ಚರ್ಚಿಗೆಲ್ಲ ಹೋಗಿ ಬಂದ್ವಿ. ಇವತ್ತು ನಮ್ಮದು ಗುಡ್ ಫ್ರೈಡೇ ಆದ್ದರಿಂದ ಚರ್ಚಿಗೆ ಹೋಗ್ಲಿಕ್ಕಿತ್ತು. ಇವಾಗ ಸಂಜೆ 5 ಗಂಟೆ ಆಗ್ತಾ ಬಂತು. ಇವಾಗ ನಾನು ಇದಕ್ಕೆ ಹೋಗ್ತಾ ಇದ್ದೀನಿ. ಯಾವುದಕ್ಕೆ? ಬಿಗ್ ಬಜಾರ್ಗೆ ಹೋಗ್ತಾ ಇದ್ದೀನಿ. ನಾಡಿದ್ದು ಹಬ್ಬಕ್ಕೆ ನಮಗೆ ಬಟ್ಟೆ ತೊಗೊಳ್ಳಿಕ್ಕೆ ಉಂಟು. ನಾಳೆ ಹಬ್ಬ, ನಾಳೆಯಿಂದಲೇ ಸ್ಟಾರ್ಟ್ ಹಬ್ಬ ಅಂತ ಹೇಳ್ಬೋದು. ನಂಗೆ ಬಟ್ಟೆ ತೊಗೊಳ್ಳಿಕ್ಕೆ ಉಂಟು. ಇನ್ನು ಕೂಡ ಬಟ್ಟೆ ಚೂಸ್ ಆಗಲಿಲ್ಲ. ಆದ ತಕ್ಷಣ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಂದು ನಿಮ್ಮ ಜೊತೆ ಖಂಡಿತವಾಗ್ಲೂ ನಾನು ತೋರಿಸ್ತೀನಿ. ಓಕೆ, ನಾನೀಗ ಹೊರಡ್ತೀನಿ, ಇಲ್ಲದಿದ್ರೆ ತುಂಬ ಲೇಟ್ ಆಗುತ್ತೆ. ಹೋಗೋದಕ್ಕಿಂತ ಮುಂಚೆ ನಿನ್ನೆ ನಾನೊಂದು ಮೇಕಪ್ ಮಾಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ಕೆಲವು ಹೊಸ ಹೊಸ ಪ್ರಾಡಕ್ಟನ್ನು ನಾನು ತೊಗೊಂಡು ಬಂದಿದ್ದೀನಿ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿರಲಿಲ್ಲ, ಯಾಕೆಂದರೆ ನಿನ್ನೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ. ಇವತ್ತು ನಾನು ಫುಲ್ ನೈಟ್ ತನಕ ಇವತ್ತು ಕೂಡ ನಿಮ್ಮ ಜೊತೆನೇ ಇದ್ದೀನಿ. ಆದರೆ ನಾಳೆ ಬೆಳಿಗ್ಗೆ ತನಕ ಕೂಡ ಇರ್ತೀನಿ, ಗೊತ್ತಿಲ್ಲ. ಓಕೆ, ನಿನ್ನೆ ನಾನು ಏನು ನಿಮಗೆ ತೋರಿಸಿದೆ ವಿಡಿಯೋ, ಅದನ್ನೀಗ ನಾನು ನಿಮಗೆ ತೋರಿಸ್ತೀನಿ. ಓಕೆ, ನಿನ್ನೆ ನಾನು ತುಂಬ ಒಳ್ಳೆಯ ಸ್ಕಿನ್ ಕೇರ್ ಪ್ರಾಡಕ್ಟನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಓಕೆ, ನೀವು ಅದನ್ನು ನೋಡಿ ಬನ್ನಿ. ನಾನು ಅಷ್ಟು ತನಕ ಬಿಗ್ ಬಜಾರಿಗೆಲ್ಲ ಹೋಗಿ ಬರ್ತೀನಿ. ನೀವು ಅದನ್ನು ನೋಡಿ ವಿಡಿಯೋವನ್ನು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನಾನು. ಹೊರಡೋದಕ್ಕಿಂತ ಮುಂಚೆ ನಿಮಗೆ ಕೆಲವು ಒಳ್ಳೆ ಬ್ಯೂಟಿ ಪ್ರಾಡಕ್ಟ್ಸನ್ನು ತೋರಿಸೋಣ ಅಂತ. ತುಂಬ ಒಳ್ಳೆಯದುಂಟು ಇದು, ಆದರೆ ಸ್ವಲ್ಪ ಕಾಸ್ಟ್ಲಿ ಅಂತ ಎನಿಸ್ಬೋದು. ಕಾಸ್ಟ್ಲಿ ಆದರೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. 1 ವೀಕಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಎಷ್ಟು ಇಷ್ಟ ಆಯ್ತು ಅಂದರೆ, ಇದು ನಾನು ಕರೆಕ್ಟಾಗಿ ಯೂಸ್ ಮಾಡಿ ಆದಮೇಲೆ, ಸರಿಯಾಗಿ ಯೂಸ್ ಮಾಡಿ ಆದಮೇಲೆ ಇದು ನಿಮಗೆ ತೋರಿಸೋಣ ಅಂತ ಹೇಳಿ ಇಷ್ಟು ತನಕ ನಾನು ಏನು ಹೇಳಿಲ್ಲ. ಫಸ್ಟಿಗೆ ನಾನು ಇದು ಹೇಳ್ತಾ ಇದ್ದೀನಿ, ಫೇಸಸ್ ಇದರ ಇದೇ ನೋಡಿ, ಬಾಟಲ್ ನೋಡಿ, ಇದರ ಪ್ಯಾಕೇಜ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಅಷ್ಟೇ, ಇದು ತುಂಬ ಒಳ್ಳೇದು ಕೂಡ ಉಂಟು ಇದ್ರ ಪ್ರಾಡಕ್ಟ್. ಫೇಸಸ್ ಅವರದ್ದು ತುಂಬ ಚೆನ್ನಾಗಿದೆ. ಇದರ ಲಿಂಕ್ ನಾನು ಹಾಕ್ತೀನಿ. ಇವಾಗ ನಾನು ನಿಮಗೆ ಹೈಡ್ರೋ ಕ್ಲೆನ್ಸರ್ ಯೂಸ್ ಮಾಡ್ತಾ ಇದ್ದೀನಿ. ಹೈಡ್ರೋ ಕ್ಲೆನ್ಸರ್ ಡೀಪಾಗಿ ಕ್ಲೀನ್ ಮಾಡುತ್ತೆ ನಿಮ್ಮ ಮುಖವನ್ನು. ಮೇಕಪ್ ಮಾಡೋದಕ್ಕಿಂತ ಮುಂಚೆ ಯೂಸ್ ಮಾಡಿದನು, ತುಂಬ ಒಳ್ಳೆದುಂಟು. ಮುಖದಲ್ಲಿ ಆಯಿಲ್ ಬಿಡಲಿಕ್ಕೆ, ತುಂಬ ಮುಖದಲ್ಲಿ ಆಯಿಲಿ ಆಗುತ್ತೆ ನೋಡಿ, ಅದನ್ನು ತಡೆಯುತ್ತೆ. ತುಂಬ ಚೆನ್ನಾಗಿದೆ. ಜಸ್ಟ್ ಇದು ತುಂಬ ತೆಳುವಾಗಿ ಕ್ರೀಮಿ ಥರ ಇದೆ. ಕ್ರೀಮಿ ಅಂತ ಹೇಳ್ತೀವಿ ನೋಡಿ, ಆ ರೀತಿ ಇದೆ ನೋಡಿ. ಈ ರೀತಿ ಸ್ವಲ್ಪನೇ ನೀವು ಯೂಸ್ ಮಾಡಿದರೆ ಆಯಿತು. ತುಂಬ ಚೆನ್ನಾಗಿದೆ. ಸ್ವಲ್ಪ ಕಾಸ್ಟ್ಲಿ, ಆದರೆ ಕಾಸ್ಟ್ಲಿ ಆದದ್ದು ನಿಜವಾಗ್ಲೂ ಯಾವುದು ಕೂಡ ಬೆಸ್ಟ್ ಇರುತ್ತೆ. ಹಾಗಾಗಿ ಇದು ತುಂಬ ಚೆನ್ನಾಗಿದೆ. ಯಾವಾಗಲೂ ಮೇಕಪ್ ಪ್ರಾಡಕ್ಟ್ ಯೂಸ್ ಮಾಡುವಾಗ ನಾನು ಫಸ್ಟಿಗೆ ಹೇಳೋದು ನಿಮಗೆ, ತುಂಬ ಲೋ ಕ್ವಾಲಿಟಿದ್ದು, ಚೀಪರ್ ಇದ್ದು ಯಾವಾಗಲೂ ಯೂಸ್ ಮಾಡಲೇಬಾರ್ದು. ನಮ್ಮ ಸ್ಕಿನ್ ಮೇಲೆ ನಾವು ಯಾವಾಗಲೂ ರಿಸ್ಕ್ ತಗೊಳ್ಬಾರ್ದು. ಒಮ್ಮೆ ಏನಾದರೂ ಎಲರ್ಜಿ ಅಥವಾ ಏನಾದರೂ ಸ್ಟಾರ್ಟ್ ಆಯಿತು ನಮ್ಮ ಮುಖಕ್ಕೆ ಅಥವಾ ಸ್ಕಿನ್ನಿಗೆ, ಆಮೇಲೆ ಅದು ಲೈಫ್ ಲಾಂಗ್ ನಮಗೆ ಹಾಗೆ ಉಳಿಯುತ್ತೆ. ಹಾಗಾಗಿ ನಾನು ಹೇಳೋದು, ಯಾವಾಗಲೂ ಚೀಪ್ ಮತ್ತು ಲೋ ಕ್ವಾಲಿಟಿ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಡಿ. ನಮಗೆ ರಿವ್ಯೂಗೆ ತುಂಬ ಬರ್ತಾ ಇರುತ್ತೆ ಚೀಪರ್ ಇದ್ದು ಮೇಕಪ್ ಪ್ರಾಡಕ್ಟ್ಸ್, ಆದರೆ ನಾನು ಅದು ಒಂದು ಕೂಡ ನಿಮಗೆ ತೋರಿಸೋದಿಲ್ಲ. ನನಗೆ ಅದು ಇಷ್ಟ ಕೂಡ ಇಲ್ಲ ತೋರಿಸೋದು. ಈ ಚೀಪೆಸ್ಟ್ ಬಂದದು ಎಲ್ಲ ನಾನು ತೆಗೆದಿರ್ತೀನಿ, ಅದನ್ನು ತೋರಿಸೋದಿಲ್ಲ. ಯಾವುದು ಬೆಸ್ಟ್ ಹಾಗೂ ಬೆಟರ್ ಅಂತ ಉಂಟು ನೋಡಿ, ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಕ್ಲಿನ್ಸರ್ ಇಷ್ಟು ಒಳ್ಳೆದುಂಟು ಅಂದರೆ ತುಂಬ ಚೆನ್ನಾಗಿದೆ. ಫುಲ್ ನಿಮಗೆ ಆಯಿಲಿ ಆಗಲಿಕ್ಕೆ ಯಾವುದಕ್ಕೂ ಇದು ಬಿಡೋದಿಲ್ಲ. ಫುಲ್ ಡೀಪಾಗಿ ಅಬ್ಸರ್ವ್ ಆಗುತ್ತೆ, ಡೀಪಾಗಿ ನಿಮಗೆ ಕ್ಲೀನ್ ಮಾಡುತ್ತೆ ನಿಮ್ಮ ತ್ವಚೆಯನ್ನು. ಹಾಗಾಗಿ ಇದು ನನಗೆ ತುಂಬ ಇಷ್ಟ ಆಯಿತು ನೋಡಿ. ಹಾಕಿದ ತಕ್ಷಣ ಕೆಲವು ಮಾಯಿಶ್ಚರೈಸರ್ ಅಥವಾ ಏನಾದರೂ ಹಾಕಿದರೆ ಸ್ವಲ್ಪ ಮತ್ತೆ ಬೆವರು ಬಂದಂಗೆ ಆಗುತ್ತೆ ನಮಗೆ, ಆದರೆ ಇದು ಹಾಕಿದರೆ ಹಾಗೆ ಆಗೋದಿಲ್ಲ. ಫುಲ್ ಇದು ಅಬ್ಸರ್ವ್ ಮಾಡುತ್ತೆ, ಸ್ಮೂತ್ ಅಂದರೆ ಸ್ಮೂತ್ ಆಗುತ್ತೆ. ಇದರಿಂದ ತುಂಬ ನನಗೆ ಇಷ್ಟ ಆಯಿತು. ಆಮೇಲೆ ನೆಕ್ಸ್ಟ್ ಅದರದ್ದೇ ಒಂದು ಪ್ರಾಡಕ್ಟ್ ಮಾಯಿಶ್ಚರೈಸರ್ ನೋಡಿ. ನೀವು ಇದರಲ್ಲಿ ನಾನು ಇಷ್ಟು ಖಾಲಿ ಮಾಡಿದ್ದು, ಸ್ವಲ್ಪ ಯೂಸ್ ಮಾಡಿ. ಇದು ಕೂಡ ನನಗೆ ಎಷ್ಟು ಇಷ್ಟ ಆಯ್ತು ಅಂದರೆ, ಮಾಯಿಶ್ಚರೈಸರ್ ಹೀಗೆ ಇರಬೇಕು. ಮಾಯಿಶ್ಚರೈಸರ್ ಅಂದರೆ ತುಂಬ ಚೆನ್ನಾಗಿದೆ. ಒಮ್ಮೆಲೆ ನೀವು ಸ್ನಾನ ಮಾಡಿ ಎಲ್ಲ ಇದನ್ನು ಹಾಕಿದರೆ ಒಂದು ಸ್ಮೆಲ್ ಕೂಡ ಚೆನ್ನಾಗಿದೆ, ಹಾಗೂ ನಿಮ್ಮ ತ್ವಚೆ ನೀವು ಮುಟ್ಟುವಾಗಲೇ ನಿಮಗೆ ಗೊತ್ತಾಗುತ್ತೆ ಅಷ್ಟು ಸ್ಮೂತ್ ಇದೆ. ಇದು ಸ್ಮೂತ್ ಆಗುತ್ತೆ. ಇದು ಕೂಡ ನೋಡಿ, ಈ ರೀತಿ ಸ್ವಲ್ಪ ದಪ್ಪ ಕ್ರೀಮ್ ಥರ ಇದೆ. ಸ್ವಲ್ಪನೇ ಯೂಸ್ ಮಾಡಿದರೆ ಆಯಿತು. ನೀವು ತುಂಬ ಒಳ್ಳೆಯದುಂಟು. ಇದರ ಮೇಲೆ ನೀವು ಯಾವುದೇ ಮೇಕಪ್ ಅಥವಾ ಏನು ಹಾಕಿದ್ರು, ಖಾಲಿ ಹಾಕಿದರೂ ಸಾಕು, ಸ್ನಾನ ಮಾಡಿ ಆದಮೇಲೆ ತುಂಬ ಮಾಯಿಶ್ಚರೈಸರ್ ಕೊಡುತ್ತೆ. ಹಾಗೆ ಇದರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಯಾರಿಗಾದರೂ ಮಾಯಿಶ್ಚರೈಸರ್ ಯಾವುದು ತೊಗೊಳ್ಬೇಕು ಅಂತ ಏನಾದರೂ ಡೌಟ್ ಇದ್ದರೆ ಖಂಡಿತ ಇದನ್ನು ನಾನು ಸಜೆಸ್ಟ್ ಮಾಡ್ತೀನಿ. ನೀವು ತೊಗೊಳ್ಳೇಬಹುದು ಇದನ್ನು. ಇದು ಸ್ಮೆಲ್ ಹೇಗಿದೆ ಅಂದರೆ ಒಂಥರ ಲಿರಿಲ್ ಅಂತ ಸೋಪ್ ಬರುತ್ತೆ ನೋಡಿ, ಲೈಮ್ ಫ್ಲೇವರ್ ಇದ್ದು ತುಂಬ ಒಳ್ಳೆಯದುಂಟು. ಹಾಕಿದ ಕೂಡಲೇ ತುಂಬ ಕೋಲ್ಡ್ ಆಗುತ್ತೆ, ಹಾಗೂ ತುಂಬ ಚೆನ್ನಾಗಿದೆ. ಜಸ್ಟ್ ನೀವು ಯಾರಾದರೂ ಒಬ್ಬರು ಟ್ರೈ ಮಾಡಿ ನೋಡಿ, ಹಾಗೂ ಯಾರಾದರೂ ಇದನ್ನು ತೊಗೊಂಡಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ. ನಾನು ಯೂಸ್ ಮಾಡುವವರು ಯಾರಾದರೂ ಇದ್ದರೆ ಕಮೆಂಟಲ್ಲಿ ಹೇಳಿ. ನಿಜವಾಗ್ಲೂ ಇದು ಒಳ್ಳೆಯದುಂಟು. ಒಂಥರ ಶೈನಿಂಗ್ ಕೊಡುತ್ತೆ ಮುಖಕ್ಕೆ, ತುಂಬ ಚೆನ್ನಾಗಿದೆ ಇದು. ಆಮೇಲೆ ಇದು ಇನ್ನೊಂದು ಆಯಿಲ್, ಎಸೆನ್ಷಿಯಲ್ ಆಯಿಲ್. ತುಂಬ ಜನ ಕೇಳ್ತಾರೆ ಎಸೆನ್ಷಿಯಲ್ ಆಯಿಲ್ ಏನಂತೇಳಿ. ಎಸೆನ್ಷಿಯಲ್ ಆಯಿಲ್ ಏನಂದರೆ
ಎಲ್ಲ ಪ್ರಾಡಕ್ಟ್ ಇರುತ್ತೆ ನೋಡಿ, ಅಥವಾ ಯಾವುದಾದ್ರೂ ನ್ಯಾಚುರಲ್ ಪ್ರಾಡಕ್ಟ್ ಇರುತ್ತೆ, ಅದರದ್ದು ಆಯಿಲ್ ಡೈರೆಕ್ಟಾಗಿ ತೆಗೆದು ಅದರ ಆಯಿಲ್, ಇದು ಎಸೆನ್ಷಿಯಲ್ ಆಯಿಲ್ ಅಂತ ಹೇಳ್ತೀವಿ, ಇದನ್ನು ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಬೇಗನೆ ಇದು ರಿಸಲ್ಟ್ ಕೊಡುತ್ತೆ. ಈಗ ತುಂಬ ನೋಡಿರ್ಬೋದು ನೀವು, ಎಲ್ಲ ಎಸೆನ್ಷಿಯಲ್ ಆಯಿಲ್ಸೇ ಬಂದಿದೆ. ಆಮೇಲೆ ಸ್ಮೆಲ್ ಕೂಡ, ಕೆಲವರು ಸ್ಮೆಲ್ಲಿಗೆ ಕೂಡ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡ್ತಾರೆ. ಇದು ಸ್ಮೆಲ್ಲಿಗೆಲ್ಲ, ಇದು ನೀವು ಇದರಿಂದ ಮಸಾಜ್ ಮಾಡಿದರೆ, ಇದನ್ನು ಯಾವಾಗ ಬೇಕಿದ್ರೂ ನೀವು ಡೇಯಲ್ಲಿ ಯಾವಾಗ ನೈಟಲ್ಲಿ ಕೂಡ ಇದರಿಂದ ಮಸಾಜ್ ಮಾಡ್ಬೋದು. ಇದನ್ನು ಮಸಾಜ್ ಮಾಡಿದರೆ ನಿಮ್ಮ ಮುಖದಲ್ಲಿ ಒಂದು ನೆರಿಗೆ ಅಥವಾ ಏನಾದರೂ ಫುಲ್ ಕಮ್ಮಿ ಆಗುತ್ತೆ, ಹಾಗೂ ನಿಮಗೆ ಯೂತ್ನೆಸ್ ಕೊಡುತ್ತೆ ಅಂತ ಹೇಳ್ತೀವಿ ನೋಡಿ, ಯೌವನ ಕೊಡುತ್ತೆ ಅಂತ ಆ ರೀತಿ ಆಗುತ್ತೆ. ನಿಮ್ಮ ಏಜ್ ಆದ ಮುಖ ಕಾಣೋದಿಲ್ಲ. ತುಂಬ ಚೆನ್ನಾಗಿದೆ ಇದು ಕೂಡ. ಇದನ್ನು ಕೂಡ ನಾನು ಯೂಸ್ ಮಾಡ್ತಾನೆ ಇದ್ದೀನಿ. ಹಾಗಾಗಿ ನಾನು ಯೂಸ್ ಮಾಡಿ 1 ವೀಕ್ ಆದಮೇಲೆ ಎಲ್ಲನೂ ನಾನು ತೋರಿಸೋದು, ಹಾಗಾಗಿ ಇದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಇದು ತುಂಬ ಚೆನ್ನಾಗಿದೆ. ಜಸ್ಟ್ ನೀವು 1 ಡ್ರಾಪ್ ಹಾಕಿ, ಈ ರೀತಿ ಡ್ರಾಪ್ ಹಾಕಿ ಫುಲ್ಲು ನಿಮ್ಮ ಇದುಂಟು ನೋಡಿ, ಮುಖವನ್ನು ಚೆನ್ನಾಗಿ ಮಸಾಜ್ ಮಾಡಿ. ಎಷ್ಟು ಹೊತ್ತು ಮಸಾಜ್ ಮಾಡಬೇಕಂದ್ರೆ ಇದು ಫುಲ್ ಡ್ರೈ ಆಗಬೇಕು, ಅಬ್ಸರ್ವ್ ಆಗಬೇಕು, ಫುಲ್ಲು ಡ್ರೈ ಆಗಬೇಕು ನಿಮ್ಮ ಮುಖದಲ್ಲಿ ಫುಲ್ ಒಂದು ಕಾಂತಿ ಅಂತ ಹೇಳ್ತೀವಿ ನೋಡಿ, ಒಂದು ಮಿರಾಕಲ್ ಅಂತ ಹೇಳ್ತೀವಿ ನೋಡಿ, ಆ ರೀತಿ ನಿಮ್ಮ ನೆರಿಗೆ ಬೀಳೋದು ಒಂಥರ ಬೊಜ್ಜು ಥರ ಕಾಣುತ್ತೆ. ಮತ್ತು ಕೆಲವ್ರದ್ದು ಮುಖ ಒಂದು ಕಡೆ ದಪ್ಪ ಈ ಥರ ಇರುತ್ತೆ, ಅದೆಲ್ಲ ಆ ಮಸಾಜಿಂದನೇ ಅದು ಕ್ಲಿಯರ್ ಆಗುತ್ತೆ. ಹಾಗೂ ಈ ಆಯಿಲ್ ತುಂಬ ಒಳ್ಳೆಯಲ್ಲಿ ನಿಮಗೆ ರಿಸಲ್ಟ್ ಕೊಡುತ್ತೆ. ಇದು ಕೂಡ ಫೇಸಸ್ ಅವರದೇ ಅರ್ಬನ್ ಬ್ಯಾಲೆನ್ಸ್ 6 in 1 ಸ್ಕಿನ್ ಮಿರಾಕಲ್ ಅಂತಲೇ ಇದರಲ್ಲಿ ಹಾಕಿದ್ದಾರೆ ಅವರು. ಸೂತಸ್ ಆ್ಯಂಡ್ ಪ್ರಿಸರ್ವ್ ಯುವರ್ ಸ್ಕಿನ್ ಯೂತ್ ಅಂತ ಹೇಳಿ. ಸೂತಸ್ ಅಂದರೆ ರಿಪೇರ್ ಮಾಡುತ್ತೆ, ನಮ್ಮ ಸ್ಕಿನ್ನನ್ನೆಲ್ಲ ರಿಪೇರ್ ಮಾಡುತ್ತೆ, ಹಾಗೂ ನಿಮಗೆ ಇನ್ನೂ ಕೂಡ ಯೂತ್ ಆಗಿ ಕಾಣುತ್ತೆ, ತುಂಬ ಓಲ್ಡ್ ಆಗಿ ಅಲ್ಲ, ಸ್ವಲ್ಪ ಯಂಗಾಗಿ ಕಾಣಲು ಹೆಲ್ಪ್ ಮಾಡುತ್ತೆ. ಇದು ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ ನೋಡಿ ಇದನ್ನು ಕೂಡ. ನಾನಿಲ್ಲಿ SQ ಅವರದ್ದು ಫೌಂಡೇಶನ್ ಯೂಸ್ ಮಾಡ್ತಾನೆ. ಇದಕ್ಕಿಂತ ಮೊದಲು ನಾನು ಇದನ್ನು ತೋರಿಸಿದ್ದೀನಿ ನಿಮಗೆ. ಹಾಗೂ ಇದು SQ ಅವರದ್ದೇ ಟ್ರಾನ್ಸ್ಲೆಂಟ್ ಪೌಡರ್ ಅಂತ ಹೇಳಿ, ತುಂಬ ಲೈಟ್ ವೆಯ್ಟ್ ಉಂಟು, ಕಾಂಪ್ಯಾಕ್ಟ್ ರೀತಿಯೇ ಇದು ಕೆಲಸ ಮಾಡುತ್ತೆ. ಆದರೆ ತುಂಬ ಲೈಟ್ ವೆಯ್ಟ್, ಗೊತ್ತೇ ಆಗೋದಿಲ್ಲ ನಾವು ಕಾಂಪ್ಯಾಕ್ಟ್ ಯೂಸ್ ಮಾಡಿದ್ದೀವಿ ಅಂತೇಳಿ. ತುಂಬ ಒಳ್ಳೆಯದುಂಟು ಇದು ಕೂಡ. ಓಕೆ, ಇವಾಗ ಇದು ನೋಡಿ ಕಾಜಲ್ ನನಗೆ ಇಷ್ಟ ಅಂತ ನಿಮಗೆ ಗೊತ್ತುಂಟು. ಎಲ್ಲ ಕಾಜಲ್ ಯಾವುದಿದ್ರೂ ನಾನು ತೊಗೊಂಡು ಅದನ್ನು ಯೂಸ್ ಮಾಡ್ತೀನಿ. ಇದು ಕೂಡ ಫೇಸಸ್ ಅವರದ್ದು ನೋಡಿ, ಕಾಜಲ್ ಮತ್ತು ಇಲ್ಲಿ ಇದು ಕೂಡ ಕೊಟ್ಟಿದ್ದಾರೆ ಅವರು. ಒಮ್ಮೆಲೆ ಸ್ಮೋಕಿ ಅಥವಾ ಏನಾದರೂ ಕೆಳಗಡೆ ಈ ರೀತಿ ನಿಮಗೆ ಮಾಡಲಿಕ್ಕಿದ್ರೆ ಆ ರೀತಿ ಕೂಡ ಇದನ್ನು ಮಾಡ್ಬೋದು ನೋಡಿ. ತುಂಬ ಚೆನ್ನಾಗಿದೆ, ಇದೇ ಚೆನ್ನಾಗಿದೆ ಅಂದರೆ ನೋಡಲಿಕ್ಕೆ ಒಂಥರ ಲುಕ್ ಉಂಟಿದು ನೋಡಿ ಈ ರೀತಿ. ಅದರೊಟ್ಟಿಗೆ ಶಾರ್ಪ್ನರ್ ಕೂಡ ಕೊಟ್ಟಿದ್ದಾರೆ, ಶಾರ್ಪ್ ಮಾಡಲಿಕ್ಕೆ ಬೇಕಿದ್ರೆ. ಇದು ತುಂಬ ಜೆಲ್ ಟೈಪಲ್ಲಿದೆ, ಇದು ನೋಡಲಿಕ್ಕೆ ಈ ರೀತಿ ಇದೆ ನಿಮಗೆ, ಆದರೆ ಇದು ಜೆಲ್ ಟೈಪಲ್ಲಿದೆ. ಹಾಗಾಗಿ ಹಾಕಲಿಕ್ಕೆ ಕೂಡ ಈಸಿ, ಹಾಗೂ ಬೇಗನೆ ಒಣಗುತ್ತೆ. ಮೇಲೆ ಹಾಕಿದ ತಕ್ಷಣ ಮೇಲೆಲ್ಲ ತಾಗ್ತದೆ ನೋಡಿ, ಅಂಥದ್ದು ಏನು ಇದರಲ್ಲಿ ಆಗೋದಿಲ್ಲ. ನಿಮಗೆ ಹಾಕಲಿಕ್ಕೆ ಕೂಡ ಈಸಿ, ಇದು ಪೆನ್ ರೀತಿ ಇರೋದ್ರಿಂದ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಓಕೆ ನೋಡಿ, ನಾನು ಹಾಕಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಲಿಪ್ಸ್ಟಿಕ್ ಕೂಡ ಫೇಸಸ್ ಇದ್ದೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಕ್ರೇಯಾನ್ಸಲ್ಲಿ ಇದೆ, ಇದು ತುಂಬ ಚೆನ್ನಾಗಿದೆ. ನಿಮಗೆ ನೋಡಿ ಈ ರೀತಿ ಇದೆ, ಇದು ನೋಡಿ ಕ್ರೇಯಾನ್ಸ್ ಆದರೂ ಇದು ಈ ರೀತಿ ಫುಲ್ ಮೇಲೆ ಕೆಳಗೆ ಆಗುತ್ತೆ. ತುಂಬ ಕೂಡ ಒಂದು ಕ್ರೇಯಾನ್ಸ್ ಇದು ನಾನು SQದು ನಿಮಗೆ ತೋರಿಸಿದೆ, ತುಂಬ ಚೆನ್ನಾಗಿದೆ ಅದು ಕೂಡ. ಅದರ ನೆಕ್ಸ್ಟ್ ನಾನು ಆಮ್ಸ್ಟರ್ ಇದು ತೋರಿಸಿದೆ, ಆಮ್ಸ್ಟರ್ಡ್ಯಾಮ್ ಇದು ತೋರಿಸಿದೆ, ಅದು ಕೂಡ ನನಗೆ ಇಷ್ಟ ಆಯಿತು. ಇದು ಫೇಸಸ್ ಇದು ತುಂಬ ಚೆನ್ನಾಗಿದೆ. ಇದು ಕೂಡ ಕ್ರೇಯಾನ್ಸಲ್ಲಿ ಇರೋದು, ಇದು ಕೂಡ ಚೆನ್ನಾಗಿದೆ. ತುಂಬ ಡಾರ್ಕ್ ಲುಕ್, ಒಂಥರ ಫಿಲ್ಮ್ ಸ್ಟಾರ್ ಆಗಿ ಕಾಣಬೇಕಾದ್ರೆ ನಿಮಗೆ ನಿಜವಾಗ್ಲೂ ಆಮ್ಸ್ಟರ್ಡ್ಯಾಮ್ ಇದು ತುಂಬ ಒಳ್ಳೆದಿದೆ, ಹಾಗೂ ಲಾಂಗ್ ಲಾಸ್ಟಿಂಗ್ ಅದು. ಹೀಗೆ ನಿಮಗೆ ಸಿಂಪಲಲ್ಲಿ ಹಾಕಬೇಕು ಇದಿದ್ರೆ ಇದು ಕ್ರೇಯಾನ್ಸ್ ಇದು ತುಂಬ ಒಳ್ಳೆದಿದೆ. ಇದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ಇದು ಈ ರೀತಿ ಬರುತ್ತೆ. ಇದು ಕಲರ್ ಕೂಡ ತುಂಬ ಚೆನ್ನಾಗಿದೆ, ಇದು ನೋಡ್ಬೋದು ನೀವು. ಯಾರಿಗಾದರೂ ಬೇಕಿದ್ದರೆ ಇದರದ್ದು ಕೂಡ ಲಿಂಕ್ ಎಲ್ಲ ನಾನು ಇವತ್ತು ಯೂಸ್ ಮಾಡಿದ್ದು ಹಾಗೂ ಮೊದಲು ಕೂಡ ಯೂಸ್ ಮಾಡಿದ್ದು ನಾನೆಲ್ಲ ಲಿಂಕ್ ಹಾಕಿರ್ತೀನಿ, ನೀವು ಕ್ಲಿಕ್ ಮಾಡಿ ಜಸ್ಟ್ ನೋಡಿ. ಆದರೆ ಯಾವುದು ಅಲ್ಲದಿದ್ರು, ನಿಮಗೆ ಯಾವುದು ಬೇಡದಿದ್ರು, ಮಾಯಿಶ್ಚರೈಸರ್ ಮತ್ತು ನಾನು ಒಂದು ಆಯಿಲ್ ತೋರಿಸಿದೆ ನೋಡಿ, ಅದನ್ನು ಖಂಡಿತವಾಗೂ ಸ್ವಲ್ಪ ಯಾರಿಗೆ ಅಫೋರ್ಡ್ ಮಾಡಲಿಕ್ಕೆ ಆಗುತ್ತೆ ಅಂಥವ್ರಿಗೆ ಹೇಳೋದು ನಾನು. ಸ್ವಲ್ಪ ಕಾಸ್ಟ್ಲಿ, ಆದರೆ ನಿಜವಾಗ್ಲೂ ತುಂಬ ಗ್ಲ್ಯಾಮ್ ಕೊಡುತ್ತೆ ಮುಖಕ್ಕೆ, ತುಂಬ ಬ್ರೈಟ್ ಆಗುತ್ತೆ ಮುಖ. ಜಸ್ಟ್ ಟ್ರೈ ಮಾಡಿ. ಹಾಯ್ ಎಲ್ಲರಿಗೂ, ಸಾರಿ ನಿನ್ನೆ ಆಮೇಲೆ ನನಗೆ ಬಂದಮೇಲೆ ಯಾವುದೇ ಬ್ಲಾಗ್ ಮಾಡಲಿಕ್ಕೆ ಆಗಲಿ. ಓಕೆ, ನೀವು ನೋಡಿ ಬಂದ್ರಲ್ಲ ನಂದು ಸ್ಕಿನ್ ಕೇರ್ ನಾನು ತೋರಿಸಿದ್ದೀನಿ, ಮೇಕಪ್ ವಿಡಿಯೋ ನಾನು ಹಾಕಿದ್ದೀನಿ. ಓಕೆ, ಅದನ್ನು ನೋಡಿ ಬಂದ್ರಲ್ಲ. ಇವಾಗ ನಾನು ಡ್ರೆಸ್ ಏನೆಲ್ಲ ತೊಗೊಂಡೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ, ಮಕ್ಕಳಿಗೆ ಮತ್ತು ಅವರಿಗೆ ಯಾವ ಡ್ರೆಸ್ ತೊಗೊಂಡೆ ಅಂತ. ನನ್ನ ಸೀರೆ ಇನ್ನೂ ಕೂಡ ಬರಲಿಲ್ಲ, ಬ್ಲೌಸು ಇನ್ನೂ ಹೊಲಿದ್ದೆಲ್ಲ ಬರಬೇಕು. ನಾನು ಇವತ್ತು ಉಡ್ತೀನಿ ಈವ್ನಿಂಗ್ಗೆ, ಅದನ್ನು ನಾನು ವಿಡಿಯೋ ಮಾಡಿ ನಿಮಗೆ ನಾಳೆ ಅಥವಾ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ. ನಾಳೆದ್ದು ಇವತ್ತು ಈವ್ನಿಂಗ್ ಪೂಜೆ ಹೋಗೋದು, ಹಾಗೂ ನೆಕ್ಸ್ಟ್ ನಾಳೆ ಹಬ್ಬಕ್ಕೆಲ್ಲ ಏನು ಸ್ವಲ್ಪ ಸಿಂಪಲಾಗಿ ಮಾಡ್ತೀವಿ, ತುಂಬ ಗ್ರ್ಯಾಂಡ್ ಏನು ಮಾಡೋದಿಲ್ಲ, ಅದನ್ನು ಕೂಡ ತೋರಿಸ್ತೀನಿ. ಅದನ್ನು ನಾನು ನಾಡಿದ್ದು ಆದರೆ ನಿಮಗೆ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ, ಯಾಕೆ ನಾಳೆ ಸಂಡೇ ಆದ್ದರಿಂದ
ಬೇಡ ಅಂತೇಳಿ ನೋಡ್ತೀನಿ. ಆದರೆ ನಾಳೆ ಸಂಜೆ ಮಾಡ್ತೀನಿ, ಇಲ್ದಿದ್ರೆ ಹೆಚ್ಚಾಗಿ ನಾನು ಸೋಮವಾರ ಬೆಳಿಗ್ಗೆನೇ ನಿಮಗೆ ಮಂಡೇ ಬೆಳಿಗ್ಗೆನೇ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋವನ್ನು ಹಾಗೂ ನಾನು ಯಾವುದೆಲ್ಲ ಡ್ರೆಸ್ ತೊಗೊಂಡು ಬಂದೆ ಅಂತ ನಿಮಗೆ ಫಸ್ಟಿಗೆ ತೋರಿಸ್ತೀನಿ. ಓಕೆ ನೋಡಿ, ಅವರಿಗೆ ಈ ಡ್ರೆಸ್ಸನ್ನು ತೊಗೊಂಡು ಬಂದ್ವಿ. ಒಳಗಡೆ ಶರ್ಟ್ ಮತ್ತು ಈ ರೀತಿ ಅಲ್ಲೇ ಈ ರೀತಿ ಬ್ಲೇಸರ್. ಇದು ಬೇರೆ ತೊಗೊಂಡಿದ್ದು, ಇದು ಬೇರೆ ತೊಗೊಂಡಿದ್ದು. ಬ್ಲೇಸರನ್ನು ಬೇರೆಯೇ ತೊಗೊಂಡಿದ್ದು, ಆಮೇಲೆ ಈ ಶರ್ಟನ್ನು ಕೂಡ ಬೇರೆಯೇ ತೊಗೊಂಡಿದ್ದು. ಇದಕ್ಕೆ ಇದು ಸರಿಯಾಗಿ ಮ್ಯಾಚಿಂಗ್ ಆಗುತ್ತೆ. ಹಾಗಾಗಿ ಇದು ನನ್ನ ಚಾಯ್ಸ್. ಅವರ ಬಟ್ಟೆ ಹೆಚ್ಚಾಗಿ ನನ್ನದೇ ಚಾಯ್ಸ್. ಅವರು ನೋಡೋದೇ ಇಲ್ಲ, ಹೆಚ್ಚಾಗಿ ನಾನೇ ನೋಡಿ ಎಲ್ಲ ತೊಗೊಳ್ಳೋದು. ಅವರು ಬರ್ತಾರೆ ಮಾತ್ರ, ನಾನು ಯಾವ್ದು ತೋರಿಸ್ತೀನಿ ಅದು ಅವ್ರು ತೊಗೊಳ್ತಾರೆ. ನೋಡಿದು ಅಲ್ವಾ. ಆಮೇಲೆ ಇದು ನಮ್ಮ ರಾಯ್ಸ್ಟನಿಗೆ, ಸಾರಿ, ಇದು ನಮ್ಮ ವಿನ್ಸ್ಟನಿಗೆ. ಎಲ್ಲರಿಗೆ ತಂದೆ ಮಕ್ಕಳಿಗೆ ಒಂದೇ ರೀತಿ ಡ್ರೆಸ್ ತಂದಿದ್ದೀವಿ. ದೊಡ್ಡವನಿಗೆ ಮಾತ್ರ ಇಂಥದ್ದು ಇಷ್ಟ ಇಲ್ಲ, ಅವನಿಗೆ ತರಲಿಲ್ಲ. ಇದು ವಿನ್ಸ್ಟನಿಗೆ ಹಾಗೂ ಇದು ರಾಯ್ಸ್ಟನಿಗೆ. ಸೇಮ್ ಅಲ್ಲ, ಇದು ವೈಟ್, ಇವೊಂದು ವೈಟ್ ಉಂಟು, ಇವೊಂದು ಪ್ರಿಂಟ್ ಉಂಟು ಇದರ ಮೇಲೆ. ಅದು ನಿಮಗೆ ಕ್ಯಾಮ್ರಾದಲ್ಲಿ ಕಾಣ್ತಾರೆ ನೋಡಿ. ಇದು ಪ್ರಿಂಟ್ ಉಂಟು, ಇದು ಪ್ಲೇನ್ ವೈಟ್. ಇದು ಬ್ಲೇಸರ್ ಕೂಡ ಅವರದ್ದು ಚೇಂಜ್, ಇಬ್ಬರದ್ದು ಕೂಡ. ಆಮೇಲೆ ಇದು ಲೆವಿಟನ್ಗೆ ಬ್ಲ್ಯಾಕಲ್ಲಿ ಸಣ್ಣ ವೈಟ್ ಡಾಟ್ ಉಂಟು, ಇದು ಲೆವಿಟನ್ಗೆ. ನನ್ನ ಸೀರೆಯನ್ನು ನಾಳೆ ನಾನು ಹುಟ್ಟು ಆದಮೇಲೆ ನಿಮಗೆ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಬೋದು. ಪಿಂಕ್ ಕಲರ್ ತುಂಬ ಗ್ರ್ಯಾಂಡ್ ಸೀರೆ ಅಲ್ಲ, ಸಿಂಪಲ್ ಸೀರೆನೇ ನಾನು ತೊಗೊಂಡಿದ್ದು. ಅದನ್ನು ನೀವು ನೋಡಿ ನಾಡಿದ್ದು ನಿಮಗೆ ಗೊತ್ತಾಗುತ್ತೆ. ಓಕೆ, ಆಮೇಲೆ ನಾನು ಐಸ್ ಟ್ರೇ ತೊಗೊಂಡು ಬಂದೆ. ನಮಗೆ ಐಸ್ ಟ್ರೇ ಬೇಕಿತ್ತು. ಅದು ಫ್ರಿಜ್ಜಿದ್ದು ನಮ್ಮದು ಮೊದಲಿದ್ದು ಸ್ವಲ್ಪ ಡ್ಯಾಮೇಜ್ ಆಗಿದ್ದು, ಹಾಗಾಗಿ ನನಗೆ ಐಸ್ ಟ್ರೇ ಬೇಕಿತ್ತು. ಹಾಗಾಗಿ ನಾನು ತೊಗೊಂಡು ಬಂದೆ. ಎಷ್ಟು ಐಸ್ ಇದ್ದರೂ ಮಕ್ಕಳು ಎಲ್ಲ ಕೋಲ್ಡಿಗೆ ನೀರು ಕುಡಿಯುವಾಗೆಲ್ಲ ಸರಿ ಸಾಕಾಗೋದಿಲ್ಲ. ಆಮೇಲೆ ಹೆಚ್ಚಾಗಿ ನಾವು ಏನಾದರೂ ಜ್ಯೂಸ್ ಎಲ್ಲ ಕುಡಿತಾನೇ ಇರ್ತೀವಿ. ಹಾಗಾಗಿ ನಾನು 2 ಟೈಪಲ್ಲಿ ಐಸ್ ಟ್ರೇ ತೊಗೊಂಡು ಬಂದಿದ್ದೀನಿ. ಒಂದು ಇದರಲ್ಲಿ ನೋಡಿ, ಇಲ್ಲಿ ಮೇಲೆ ಈ ರೀತಿ ಐಸ್ ಹಾಕೋದು. ಐಸ್ ಹಾಕಿ ಆದಮೇಲೆ ಜಾಸ್ತಿ ಐಸ್ ಆದಮೇಲೆ ಐಸ್ ಹಾಕಿ, ಇದು ಐಸ್ ಆದಮೇಲೆ ಇದನ್ನು ಇದರಲ್ಲಿ ಟರ್ನ್ ಇದರಲ್ಲಿ ರಿಪ್ಲೇಸ್ ಅದರಲ್ಲಿ ಐಸ್ ತಂದು ಗಚ್ಚೆ, ಆಮೇಲೆ ಅದನ್ನು ತಂದು ಕಟ್ಟೆ. ಕನ್ನಡ ಸೌಂಡ್ ಉಂಟದೆ ಆಮೇಲೆ ಐಸ್ ಇದರಲ್ಲಿ ಹಾಕೋದು, ಈ ರೀತಿ ಹಾಕೋದು, ಆಮೇಲೆ ಇನ್ನೊಮ್ಮೆ ತುಂಬಿಸಿ ಇಡೋದು. ಅವಾಗ ಇದರಲ್ಲಿ ಕೂಡ ಐಸ್ ಇರುತ್ತೆ, ಆಮೇಲೆ ಇದರಲ್ಲಿ ಕೂಡ ಐಸ್ ಇರುತ್ತೆ. ಹಾಗಾಗಿ ಆಮೇಲೆ ಇದೊಂದು ರೀತಿ, ಇದು ನನಗೆ ಇಷ್ಟ ಆಯಿತು ತುಂಬ. ಅದು ಅವರಿಗೆ ಇಷ್ಟ ಆಯಿತು, ಇದು ನನಗೆ ಇಷ್ಟ ಆಯಿತು. ಇದು ಹೇಗೆ ಅಂದರೆ, ಇದು ನೋಡಿ ಈ ರೀತಿ ಐಸ್ ಇದೆ. ಇಲ್ಲಿಂದಲೇ ನೀರು ಹಾಕಿದ್ರೆ ಆಯಿತು. ಇದಕ್ಕೆ ಓಪನ್ ಮಾಡಬೇಕಂತ ಏನಿಲ್ಲ, ನೀರು ಹಾಕಲಿಕ್ಕೆ. ಇಲ್ಲದ್ರೆ ಐಸ್ ಹಾಕುವಾಗ ನಾವು ಇಡುವಾಗೆಲ್ಲ ಆಚೆ ಈಚೆ ಆಗುತ್ತಲ್ಲ ನೀರು, ಇದರಲ್ಲಿ ಹಾಗೆ ಆಗೋದಿಲ್ಲ. ಇಲ್ಲಿ ಓಪನ್ ಇದೆ, ಇಲ್ಲಿಂದ ನೀರು ಹಾಕಿ ಇದನ್ನು ಕ್ಲೋಸ್ ಮಾಡಿ ಆಮೇಲೆ ಸೀದಾ ಫ್ರಿಜ್ಜಲ್ಲಿ ಇಟ್ಟರೆ ಆಯ್ತು ಇದು. ಆಮೇಲೆ ಐಸ್ ಆದಮೇಲೆ ನೋಡಿ ಇದರಿಂದ ತೆಗೆದ್ರೆ ಆಯ್ತು ಈ ರೀತಿ. ಇದು 2 ಒಂದಕ್ಕೆ ಒಂದು ಇತ್ತು ಅದರಲ್ಲಿ. ಅದಕ್ಕೆ ಇಟ್ಲದಿಲ್ಲದಯ್ಯ 149 ದೊನೆಗೆ ಸೇಮ್ ಪ್ರೈಸ್. ಇದಕ್ಕೂ ಕೂಡ 149, ಎರಡಕ್ಕೂ ಸೇರಿ 149. ಇದು ಒಂದಕ್ಕೆ 149. ನನಗೆ ಇದು ಇಷ್ಟ ಆಯಿತು, ಇದು ಅವರಿಗೆ ಇಷ್ಟ ಆಯಿತು. ಇದರಲ್ಲಿ ನೋಡಿ ತುಂಬ ಉಂಟು, ಇದು ನನಗೆ ಇಷ್ಟ ಆಯಿತು. ನೋಡಿ ನೀವು ಹೇಳಿ ಯಾವುದು ಒಳ್ಳೇದುಂಟು ಅಂತ ಹೇಳಿ. ಅದರಲ್ಲಿ ತುಂಬ ಇಲ್ಲ, ಇದರಲ್ಲಿ ಮಾತ್ರ ತುಂಬ ಇರೋದು. ಆ ಚಿಕ್ಕ ಚಿಕ್ಕ ಐಸ್ ಅದು ಒಳ್ಳೇದಿಲ್ಲ, ಇದು ಒಳ್ಳೇದುಂಟು. ಇದರಲ್ಲಿ ನೋಡಿ ಎಷ್ಟು ಉಂಟು, ಅದರಲ್ಲಿ ನೋಡಿ ಸ್ಪೇಸ್. ಅದು ಇದರಲ್ಲಿ ನೋಡಿ 2 ಕೆಲಸ ಅಲ್ವಾ. ಇದರಲ್ಲೇ ಹಾಕೋದು, ಆಮೇಲೆ ಅದು ಆದಮೇಲೆ ಇದರೊಳಗೆ ಹಾಕೋದು, ಆಮೇಲೆ ಇನ್ನೊಮ್ಮೆ ತುಂಬಿಸಿಡೋದು, ಅದೆಲ್ಲ ಕೆಲಸ. ಅದೆಲ್ಲ ಕೆಲಸ ನೋಡಿ. ಇದರಲ್ಲಿ ಹಾಗೆ ಏನಿಲ್ಲ, ಒಮ್ಮೆಲೆ ಹಾಕಿ ಇಟ್ಟು ತೆಗೆದು ಇದು ಮಾಡಿದ್ರೆ ಯೂಸ್ ಮಾಡಿದ್ರೆ ಇದು 2 ಉಂಟು, ಯಾವ್ದು ಕೂಡ ಯೂಸ್ ಮಾಡ್ಬೋದು. ನಮಗೆ ಹೆಂಗಸರಿಗೆ ಹೆಚ್ಚು ಗೊತ್ತಿರುತ್ತೆ ಅಲ್ವಾ, ಗಂಡಸರಿಗಿಂತ ಹೆಚ್ಚು ನಮಗೆ ಇನ್ನು ತಿನ್ಲಿಕ್ಕೆಲ್ಲ ನಮಗೆ ಗಂಡಸರಿಗಿಂತ ಹೆಚ್ಚು ಸೇವ್ ಮಾಡಲಿಕ್ಕೆ ಕೂಡ ಗೊತ್ತುಂಟು. ನಿಜ ಅಲ್ವಾ, ಗಂಡಸರಿಗೆ ಹೆಚ್ಚು ಸೇವ್ ಮಾಡಲಿಕ್ಕೆ ಗೊತ್ತುಂಟು. ಹಾಗೂ ಯಾವುದು ಜಾಸ್ತಿ ಕ್ವಾಂಟಿಟಿ ಇರುತ್ತೆ ಅದು ನಮಗೆ ಮೊದಲು ಗೊತ್ತಾಗುತ್ತೆ, ಯಾವುದರಲ್ಲಿ ಜಾಸ್ತಿ ಆಗುತ್ತೆ ಏನು ಅಂತ. ವಿಣ್ಣು ಅಷ್ಟು ನಮಗೆ ಅಷ್ಟು ಒಂದು ಸರ್ವಿಸ್ ಇರುತ್ತೆ, ಸರ್ವಿಸ್ಗೆ ಎಕ್ಸ್ಪೀರಿಯನ್ಸ್ ಅಷ್ಟು ನಮಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಲ್ವಾ. ಓಕೆ, ಇನ್ನು ಈವ್ನಿಂಗ್ಗೆ ನನಗೆ
ಇದಕ್ಕೆ ಕೂಡ ಹೋಗ್ಲಿಕ್ಕೆ ಉಂಟು, ಇನ್ನು ಚರ್ಚಿಗೆ ಹೋಗ್ಲಿಕ್ಕೆ ಉಂಟು, ಅದಕ್ಕೆ ಇವಾಗ ಹೊರಡ್ಲಿಕ್ಕೆ ಉಂಟು ಎಲ್ಲ. ಇವತ್ತು ಬಟ್ಟೆ ಅದೆಲ್ಲ ಇಸ್ತ್ರಿ ಆಗಬೇಕು, ಎಲ್ಲ ಆಗಬೇಕು. फिर रॉय वाशिंग मशीन जरा सुखद कल ब्रांड ಒಳ್ಳೆ. ಓಕೆ, ಆಮೇಲೆ ಸುಮಾರು ಜನ ನೈಟ್ ರುಟೀನ್ ಬಗ್ಗೆ ಕೇಳ್ತಾ ಇದ್ರು. ನೈಟ್ ಈಗ ಮೇಕಪ್ ಎಲ್ಲ ಮಾಡಿದರೆ ಯಾವ ರೀತಿ ತೆಗೆಯೋದು, ಅಥವಾ ನೈಟ್ ನಾವು ಮಲಗುವ ಮುಂಚೆ ಯಾವ್ದು ಯೂಸ್ ಮಾಡಿದರೆ ಒಳ್ಳೆಯದು, ಅದು ಇದು ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರು ನೈಟ್ ರುಟೀನ್ ಬಗ್ಗೆ. ಈಗ ನಿಮಗೆ ನಿನ್ನೆ ಹೊರಡುವಾಗ ಒಂದು ವಿಡಿಯೋ ಮಾಡಿದ್ದೆ, ನೋಡಿದ್ರಲ್ಲ ಮೇಕಪ್ ವಿಡಿಯೋ. ಅದೇ ನೈಟಲ್ಲಿ ನಾನು ಮಲಗುವಾಗ ಕೂಡ ಒಂದು ವಿಡಿಯೋ ಮಾಡಿದ್ದೆ. ನಾನು ಹೇಳಿದೆಲ್ಲ ವಿಡಿಯೋ ಲಾಂಗ್ ಆಗುತ್ತೆ ಅಂತೇಳಿ ನಾನು ಅದನ್ನು ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳಿ ನಾನು ಅದನ್ನೆಲ್ಲ ಕಟ್ ಮಾಡಿದ್ದೆ. ಅದನ್ನೀಗ ನಿಮಗೆ ಹಾಕ್ತೀನಿ ನಾನು. ಒಮ್ಮೆ ನೈಟ್ ಮಲಗುವಾಗ ನಾವು ಮೇಕಪ್ ಇದ್ದರೆ ಯಾವ ರೀತಿ ರಿಮೂವ್ ಮಾಡಬೇಕು, ಹಾಗೂ ನೈಟಿಗೆ ನಾವು ಏನು ಮಾಡಬೇಕು ಮಲಗೋದಕ್ಕೆ ಮುಂಚೆ ಅಂತ ಹೇಳಿ ನಾನು ಕರೆಕ್ಟಾಗಿ ಹಾಕ್ತೀನಿ. ನಾನೆಲ್ಲ ಫೇಸ್ ವಾಶ್ ಅಥವಾ ಯಾವ ಕ್ರೀಮ್ ಯೂಸ್ ಮಾಡ್ತೀನಿ ಅದನ್ನೆಲ್ಲರೂ ಕೇಳ್ತಾರೆ. ಫೇಸ್ ವಾಶ್ ಮೊದಲಿಂದಲೂ ನಾನು ಯಾವುದು ಯೂಸ್ ಮಾಡ್ತಿದ್ದೆ ನಿಮಗೆ ಹೆಚ್ಚಾಗಿ ಗೊತ್ತು, ನೇಚರ್ಸ್ದು ಯೂಸ್ ಮಾಡ್ತಿದ್ದೇನೆ. ನಾನು ಹೇಳಿದ್ದೆ ಒಮ್ಮೆಲೆ ಅದು ಖಾಲಿ ಆದರೆ ನಾನು ಅದಕ್ಕಿಂತ ಒಳ್ಳೆಯದು ಯಾವುದುಂಟು ಅದನ್ನು ತರಿಸ್ತೀನಿ ಅಂತ ಹೇಳಿ ಅದನ್ನು ತರಿಸಿದ್ದೇನೆ. ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಒಳ್ಳೆಯ ರಿಸಲ್ಟ್ ಕೂಡ ಉಂಟು. ಹಾಗಾಗಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಅದನ್ನೀಗ ನೈಟ್ ರೂಟೀನ್ ಬಗ್ಗೆ ನಾನೀಗ ನಿಮಗೆ ಹಾಕ್ತೀನಿ ವಿಡಿಯೋ, ನೀವು ಅದನ್ನು ನೋಡಿ ಬನ್ನಿ. ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ಓಕೆ, ಫಸ್ಟಿಗೆ ನಾನೀಗ ಮೇಕಪ್ ರಿಮೂವರಿಂದ ಮೇಕಪ್ಪನ್ನು ರಿಮೂವ್ ಮಾಡ್ತೀನಿ. ಒಮ್ಮೆಲೆ ನಿಮ್ಮಲ್ಲಿ ಮೇಕಪ್ ರಿಮೂವರ್ ಇಲ್ಲದಿದ್ದರೆ ಕೊಕೊನಟ್ ಆಯಿಲ್ ಅಥವಾ ವ್ಯಾಸ್ಲಿನ್ ಯಾವುದರಿಂದ ಕೂಡ ತೆಗಿಬೋದು. ಆದರೆ ಮಲಗುವ ಮುಂಚೆ ನಾವು ಕರೆಕ್ಟಾಗಿ ಮೇಕಪ್ಪನ್ನು ಮುಖದ ಮೇಲೆ ಎಂಥ ಮೇಕಪ್ ಹಾಕ್ತೀವಿ ಅದೆಲ್ಲನೂ ಕರೆಕ್ಟಾಗಿ ರಿಮೂವ್ ಮಾಡಿ ಆಮೇಲೆ ಮಲಗಬೇಕು. ಯಾವಾಗಲಾಗೆ ಫೇಸ್ ಎಲ್ಲ ವಾಶ್ ಮಾಡಿ ಮೇಕಪ್ ಎಲ್ಲ ಕರೆಕ್ಟಾಗಿ ರಿಮೂವ್ ಮಾಡಿ ಆಮೇಲೆ ಮಲಗಬೇಕು. ನಾನಿಲ್ಲಿ SK ಅವರದ್ದು ಮೇಕಪ್ ರಿಮೂವರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಯಾವುದು ನೋಡಿ ಅದರಲ್ಲಿ ಅದನ್ನು ನೀವು ಯೂಸ್ ಮಾಡಿದರೆ ಎಷ್ಟು ಡರ್ಟ್ ಇರುತ್ತೆ ನೋಡಿ ಎಲ್ಲ ಹೋಗುತ್ತೆ. ಯಾವಾಗಲೂ ನಾನು ಹೇಳೋದು ಮಲಗುವ ಮುಂಚೆ ಏನು ಮೇಕಪ್ ನೀವು ಹಾಕಿದ್ರು ಅದನ್ನು ತೆಗೆದು ಕ್ಲಿಯರ್ ಮಾಡಿ ಆಮೇಲೆ ಮಲಗಿ. ಓಕೆ, ಇವಾಗ ನಾನು ಫೇಸ್ ವಾಶ್ ಮಾಡಿ ಬರ್ತೀನಿ. ಫೇಸ್ ವಾಶ್ ನಿಮಗೆ ಗೊತ್ತು, ಹೆಚ್ಚಾಗಿ ನಾನು ನೇಚರ್ಸಿದು ಯೂಸ್ ಮಾಡ್ತಾ ಇದ್ದೆ. ನಾನು ಹೇಳಿದ್ದೆ ನಿಮಗೆ ನೇಚರ್ಸಿದು ಖಾಲಿ ಆದಾಗೆ ನಾನು ಬೇರೆ ತರಿಸ್ತೀನಿ, ಅದನ್ನು ನಿಮಗೆ ತೋರಿಸ್ತೀನಿ ಖಂಡಿತವಾಗ್ಲು ಅಂತೇಳಿ. ಇವಾಗ ನಾನು ವಾಯಮ್ ಅಂತೇಳಿ ಆಯುರ್ವೇದ, ಇದು ಫುಲ್ ಆಯುರ್ವೇದ, ಇದು ವಾಯಮ್ ಅಂತೇಳಿ ಫೇಸ್ ವಾಶ್. ರೋಸ್ ಆ್ಯಂಡ್ ಜಾಸ್ಮಿನ್ ಅಂತ ಉಂಟು, ಡೀಪ್ ಆಕ್ಟಿಂಗ್ ಫೇಸ್ ವಾಶ್. ಇದು ನೀವು ನೋಡ್ಬೋದು, ಇದು ವಾಯಮ್ ಆಯುರ್ವೇದ ಅಂತ ಹೇಳಿ. ರೋಸ್ ಆ್ಯಂಡ್ ಜಾಸ್ಮಿನ್ ಫೇಸ್ ವಾಶ್. ಇದು ತುಂಬ ಚೆನ್ನಾಗಿದೆ. ನಾನೊಂದು 4-5 ಡೇಸಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಮುಖದಲ್ಲಿರುವ ಕೂದಲು ಅಥವಾ ನಮ್ಮ ಮುಖ ಗ್ಲೋ ಆಗಲಿಕ್ಕೆ ಎಲ್ಲದಕ್ಕೂ ಇದು ಯೂಸ್ಫುಲ್ ಆಗಿದೆ. ಫಸ್ಟಿಗೆ ಮುಖ ತೊಳೆದು ಆಮೇಲೆ ಈ ಫೇಸ್ ವಾಶನ್ನು ಹಾಕಿ ಚೆನ್ನಾಗಿ ನಾವು ಮಸಾಜ್ ಮಾಡಿ ರಬ್ ಮಾಡಿ ಆಮೇಲೆ ಒಳ್ಳೆ ನೀರಲ್ಲಿ ತೊಳೆದು ಬರಬೇಕು. ತುಂಬ ಒಳ್ಳೆ ಫುಲ್ ಆಯುರ್ವೇದ ಇದು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ. ಓಕೆ, ನಾನೀಗ ಫೇಸ್ ವಾಶ್ ಮಾಡಿ ಬರ್ತೀನಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಮುಖವಂತೂ ತೊಳ್ಕೊಂಡು ಬಂದೆ. ನೈಟಿಗೆ ನಾನು ಕೆಲವೊಮ್ಮೆ ನೈಟ್ ಕ್ರೀಮ್ ಯೂಸ್ ಮಾಡ್ತೀನಿ, ಕೆಲವೊಮ್ಮೆ ಎಸೆನ್ಷಿಯಲ್ ಆಯಿಲ್. ನಾನು ಆವಾಗ ಹೇಳಿದ್ದೆ ನಿಮಗೆ ಒಂದು 6-in-1 ಸ್ಕಿನ್ ಮಿರಾಕಲ್ ಫೇಶಿಯಲ್ ಆಯಿಲ್. ಇದು ತುಂಬ ಚೆನ್ನಾಗಿದೆ. ಇದು ಕೂಡ ಇದನ್ನು ಹಾಕಿ ಕೂಡ ನೀವು ಮಸಾಜ್ ಮಾಡ್ಬೋದು. ಅಥವಾ ಇದು ನನ್ನ ಫೇವ್ರೇಟ್, ಇದು ನಾನು ತುಂಬ ಯೂಸ್ ಮಾಡೋದಿಲ್ಲ. ಇದನ್ನು ನಾನು ವಾರಕ್ಕೆ ಒಮ್ಮೆ ಮಾತ್ರ ಯೂಸ್ ಮಾಡೋದು. ಲ್ಯಾಕ್ಮೆ ಅವರದ್ದು ಲ್ಯಾಕ್ಮೆ ಅಬ್ಸಲ್ಯೂಟ್ ಅಂತ ಹೇಳಿ ಸ್ಕಿನ್ ಗ್ಲೋಸ್. ಇದು ರಿಫ್ಲೆಕ್ಷನ್ ಕೊಡುತ್ತೆ, ಗ್ಲಾಸ್ ಸ್ಕಿನ್ನು ಬೇಕಂತ ಹೇಳ್ತೀನಿ ನೋಡಿ. ಈ ರೀತಿ ಶೈನಿಂಗ್ ಬರುತ್ತೆ ನೋಡಿ, ಸ್ಕಿನ್ ಎಲ್ಲ ಶೈನಿಂಗ್ ಬರುತ್ತೆ, ನೋಡ್ಬೋದು ನೀವು. ಇದೆಲ್ಲ ಇದರಿಂದಲೇ ಬರೋದು. ತುಂಬ ಚೆನ್ನಾಗಿದೆ. ಆದರೆ ನಾನು ಇದು ಎಲ್ಲರಿಗೂ ಹೇಳೋದಿಲ್ಲ, ಹಾಗೂ ನಾನು ಕೂಡ ಇದನ್ನು ವಾರಕ್ಕೆ ಒಮ್ಮೆ ಮಾತ್ರ ಯೂಸ್ ಮಾಡೋದು. ಯಾಕೆಂದರೆ ಇದು ತುಂಬ ಕಾಸ್ಟ್ಲಿ. ಇದಕ್ಕೆ 900 ಚಿಲ್ಲರೆ ಏನೋ ಉಂಟು. ಹೌದು, 975 ಅಂದರೆ 1000 ಹತ್ರನೇ ಆಯ್ತಿದ್ದು. ಹಾಗಾಗಿ ಇದನ್ನು ನಾನು ವಾರಕ್ಕೆ ಒಮ್ಮೆ ಮಾತ್ರ ಯೂಸ್ ಮಾಡ್ತೀನಿ. ತುಂಬ ಕಾಸ್ಟ್ಲಿ. ನಿಮಗೆ ಬೇಕಿದ್ದರೆ ನೀವು ತರಿಸ್ಬೋದು ಯಾರಿಗಾದರೂ. ಆದರೆ ಎಲ್ಲರೂ ತರಿಸ್ಬೇಕಂತಲೇ ನಾನು ಹೇಳೋದಿಲ್ಲ, ಯಾರಿಗೆ ಆಗುತ್ತೆ ಅವರು ಮಾತ್ರ ತರಿಸಿದರೆ ಸಾಕು. ಎಲ್ಲ ನಾವು ದುಡಿದ ದುಡ್ಡನ್ನು ಬ್ಯೂಟಿ ಪ್ರಾಡಕ್ಟ್ಸಿಗೆ ಹಾಕಿ ಅಂತ ಹೇಳೋದಿಲ್ಲ. ಯಾರಿಗಾದರೂ ಆಸೆ ಇದ್ದರೆ ಅವರು ತರಿಸ್ಬೋದು. ಈ ರೀತಿ ಇದನ್ನು ಪ್ರೆಸ್ ಮಾಡೋದು. ನೋಡಿ, ಈ ರೀತಿ ಇದರದ್ದು ಜೆಲ್ ಟೈಪಲ್ಲಿರುತ್ತೆ ಇದು.
ಇದನ್ನು ಕೂಡ ಹಾಗೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಬೇಕು. ನೈಟಲ್ಲಿ ನೀವು ಹಾಕಿ ಇದರ ಮೇಲೆ ಯಾವುದಾದ್ರೂ ಫೇಸ್ ಪ್ಯಾಕ್ ಯಾವುದಾದ್ರೂ ಹಾಕಿ ಬೇಕಿದ್ರೆ ನೀವು ಮಲಗಿದರೆ ತುಂಬ ಒಳ್ಳೆಯದು. ಆಮೇಲೆ ಡೇಯಲ್ಲಿ ನೀವು ಇದು ಸಿರಮ್, ಇದು ಫುಲ್ಲು ಬೇಗನೆ ಅಬ್ಸಾರ್ವ್ ಆಗುತ್ತೆ, ಅಂದರೆ ಗೊತ್ತೇ ಆಗೋದಿಲ್ಲ ನೀವು ಹಾಕಿದ್ದೀರದು ಸಿರಮ್ ಅಂತ ಹೇಳ್ತೀವಿ ನೋಡಿ, ಆ ರೀತಿ ಇದು. ನೀವು ಡೇಗೆ ಬೇಕಿದ್ರೆ ಇದನ್ನು ಹಾಕಿದ್ರ ಮೇಲೆ ಯಾವುದೇ ಜೆಲ್ ಬೇಕಿದ್ರೆ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ನೈಟಲ್ಲಿ ಫೇಸ್ ಪ್ಯಾಕ್ ಅಥವಾ ಇದೇ ರೀತಿ ನೀವು ಇದು ಹಾಕಿದ್ರೂ ಪರವಾಗಿಲ್ಲ. ಇದು ಏನು ಗೊತ್ತಾಗೋದಿಲ್ಲ ಹಾಕಿದ್ವಿ ಅಂತ, ಸಿರಮ್ ರೀತಿ, ಆಯಿಲ್ ಅಲ್ಲ ಇದು, ಸಿರಮ್ ಅಂದರೆ ಬೇಗನೆ ಮಾಯ ಆಗುತ್ತೆ ಅಂತ ಹೇಳ್ತೀವಿ ನೋಡಿ. ಈಗ ಕೆಲವು ವಸ್ತು ನಾವು ಕೈಯಲ್ಲಿ, ಈಗ ನೇಲ್ ರಿಮೂವರ್ ಎಲ್ಲ ಇರುತ್ತೆ, ಅದನ್ನು ನಾವು ಸ್ವಲ್ಪ ಹೊತ್ತು ಹೊರಗಿಟ್ಟರೆ ಅದು ಡ್ರೈ ಆಗಿ ಹೋಗುತ್ತೆ, ಆ ರೀತಿ ಇದು ಸಿರಮ್. ಇದು ಫುಲ್ಲು ಡ್ರೈ ಆಗುತ್ತೆ, ಏನು ಕೂಡ ಉಳಿಯೋದಿಲ್ಲ, ಆದರೆ ತುಂಬ ಶೈನ್ ಕೊಡುತ್ತೆ, ಆಗ್ತಾ ಆಗ್ತಾ ಗ್ಲಾಸಿ ಲುಕ್ ಕೊಡುತ್ತೆ. ಹಾಗಾಗಿ ನಾನು ಏನು ಮಾಡೋದಿದ್ರೆ ಯಾವಾಗಲೂ ನಾನು ನೋಡೋದು ಯಾವುದಾದ್ರೂ ಆಫರ್ ಇದೆಯಾ, ಆ ಆಫರ್ ಇರುವಾಗ ಕೆಲವೊಮ್ಮೆ 50% ಆಫರ್ ಇರುತ್ತೆ, 30% ಆಫರ್ ಇರುತ್ತೆ, 80% ಕೂಡ ಆಫರ್ ಇರುತ್ತೆ. ಆ ಟೈಮಲ್ಲಿ ನಾನು ಇಂಥದ್ದೆಲ್ಲ ತರಿಸೋದು. ಹಾಗಾಗಿ ನಿಮಗೆ ಕೂಡ ನಾನು ಡೈಲಿ ಲಿಂಕ್ ಹಾಕ್ತಾ ಇರ್ತೀನಿ. ಕೆಲವರು ಹೇಳ್ತಾರೆ ನಿಮ್ಮದು ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಆಯಿತು ಅಂತೇಳಿ. ಜಾಸ್ತಿ ಅಲ್ಲ, ಅದು ನಿಮ್ಮ ಹೆಲ್ಪಿಗೋಸ್ಕರ ನಾವು ಹಾಕೋದು, ನಮಗೇನು ಅದರಲ್ಲಿ ಲಾಭ ಏನಿಲ್ಲ. ಅದಕ್ಕೆ ನಮ್ಮ ಪೋಸ್ಟ್ ನಾವು ಹಾಕುವಾಗ ಅದರಲ್ಲಿ ನಿಮಗೆ ಲಿಂಕನ್ನು ಕೂಡ ನಾವು ಹಾಕೋದು. ಯಾಕೆಂದರೆ ನೀವು ಕ್ಲಿಕ್ ಮಾಡಿ ಆ ಲಿಂಕನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವಾಗ ಎಷ್ಟು ಆಫರ್ ಇದೆ, ಸೇಲ್ ಅನೌನ್ಸ್ಮೆಂಟ್ ಏನಿದ್ರೂ ನಮಗೆ ನೋಟಿಫಿಕೇಷನ್ ಬರುತ್ತೆ. ಅದನ್ನು ನಾನು ತಕ್ಷಣ ನಿಮಗೆ ಕೂಡ ಹೆಲ್ಪ್ ಆಗಲಿ ಅಂತ ಹಾಕ್ತಾನೆ ಇರ್ತೀನಿ. ಹಾಗಾಗಿ ನಾನು ಯಾವುದಾದ್ರೂ ಸೇಲ್ ಅನೌನ್ಸ್ಮೆಂಟ್ ಅಥವಾ 50%, 30% ಎಲ್ಲ ಹೇಳುವಾಗ ನಿಮಗೆ ಯಾವುದು ಬೇಕು ನೋಡಿ ಅದನ್ನು ನೀವು ಬರೆದಿಟ್ಕೊಳ್ಬೇಕು, ಇಂಥದ್ದು ನಾವು ನೆಕ್ಸ್ಟ್ ತರಿಸ್ಬೇಕಂತ. ಆಗ ನಾನು ಆಫ್ ಇದೆ ಅಂತ ಹೇಳುವಾಗ ಅದರಲ್ಲಿ ಆ ಐಟಮ್ ಉಂಟಾ ಅಂತ ನೋಡಿ ನೀವು ಸರ್ಚ್ ಮಾಡಬೇಕು. ಇದ್ದರೆ ಆಫ್ ಇರುವಾಗ ನೀವು ತರಿಸ್ಬೇಕು, ಆವಾಗ ನಿಮಗೆ ತುಂಬ ಕಮ್ಮಿ ಬೀಳುತ್ತೆ. ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಹೇಳೋದು. ಆಮೇಲೆ ನಾನು ಹೇಳಿದ್ದೆಲ್ಲ ನೀವು ತರಿಸ್ಬೇಕಂತ ಇಲ್ಲ, ನೀವು ಡೈಲಿ ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡ್ಬೋದು. ಅಂದರೆ ತುಂಬ ಜನ ಕೇಳ್ತಾರೆ. ಇವತ್ತು ಕೂಡ ನಾನು ಪೋಸ್ಟಲ್ಲಿ ಹಾಕಿದ್ದೀನಿ ಕೆಲವು ಕ್ವಶನ್ನನ್ನು, ಅದರಲ್ಲಿ ಕೂಡ ತುಂಬ ಜನ ಒಂದೇ ಪ್ರಶ್ನೆ ಕೇಳಿದ್ದಾರೆ, ನಿಮ್ಮ ಸ್ಕಿನ್ ಅಷ್ಟು ಚೆಂದ ಇರಲಿಕ್ಕೆ ಏನು ಕಾರಣ ಅಂತೇಳಿ. ನಾನು ಆವಾಗಲೇ ಹೇಳಿದ್ದೀನಿ ನಿಮಗೆ, ನಾನು ಯಾವುದು ಕೂಡ ಚೀಪೆಸ್ಟ್ ಅಂದರೆ ತುಂಬ ಕಮ್ಮಿ ಕ್ವಾಲಿಟಿದ್ದು ಯಾವುದು ಕೂಡ ಯೂಸ್ ಮಾಡಲ್ಲ. ಅದೇ ನನ್ನ ಒಂದು ಸೀಕ್ರೆಟ್. ಹಾಗಂತೇಳಿ ಎಲ್ಲ ಕಾಸ್ಟ್ಲಿದ್ದು ಒಳ್ಳೇದು ಬರುತ್ತೆ ಅಂತ ಕೂಡ ನಾನು ಹೇಳಲ್ಲ. ಅಂದರೆ ಹೆಚ್ಚಾಗಿ ಚೀಪ್ಗಿಂತ ನಾವು ಚೀಪಲ್ಲಿ ತೊಗೊಳ್ತೀವಿ ಕೆಲವು ವಸ್ತು, ಮೇಕಪ್ ವಸ್ತು ಯಾವುದೇ ಇರಲಿ, ಅದು ತುಂಬ ರಿಯಾಕ್ಷನ್ ಕೊಡುತ್ತೆ ನಮ್ಮ ಸ್ಕಿನ್ನಿಗೆ. ಅದಕ್ಕಿಂತ ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ಅದನ್ನು ಸ್ವಲ್ಪನೇ ಬೇಕಿದ್ರೆ ಯೂಸ್ ಮಾಡಿದರೂ ಪರವಾಗಿಲ್ಲ. ಸ್ವಲ್ಪ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಇದ್ದೇ ನೋಡಿ ತೊಗೊಂಡು ಬನ್ನಿ, ಬ್ರ್ಯಾಂಡ್ ಇರುವಂಥದ್ದೇ ತೊಗೊಂಡು ಬನ್ನಿ ಅಂತ ನಾನು ನಿಮಗೆ ಯಾವಾಗಲೂ ಸಜೆಸ್ಟ್ ಮಾಡ್ತೀನಿ. ಯಾಕೆಂದರೆ ನಮ್ಮ ಹೆಣ್ಮಕ್ಕಳಿಗೆ ಸ್ಕಿನ್ನೇ ಮುಖ್ಯ, ಅದು ಬಿಟ್ಟು ಬೇರೆ ಯಾವುದು ಕೂಡ ಇಲ್ಲ. ಹಾಗಾಗಿ ಚೆಂದ ಆದರೆ ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ. ಆದರೆ ಸ್ಕಿನ್ ಎಲರ್ಜಿ ಅದೆಲ್ಲ ತುಂಬ ಕಷ್ಟ. ಹಾಗಾಗಿ ನಾನು ಹೇಳೋದು, ಯಾವ್ದು ನಾನು ತೋರಿಸ್ತೀನಿ ಅದು ನಿಮಗೆ ಆಗೋದಾದರೆ ನೀವು ತರಿಸಿ, ಯಾರಿಗೂ ಕೂಡ ಒತ್ತಾಯ ಇಲ್ಲ. ಓಕೆ, ನಾನೀಗ ನಿಮ್ಮ ಹತ್ರ ಮಾತಾಡ್ತಾ ಇದನ್ನು ಹಾಕಿಬಿಟ್ಟೆ. ನನಗೆ ನಿಜವಾಗ್ಲೂ ಇವತ್ತು ಇದು ಹಾಕ್ಲಿಕ್ಕಲ್ಲ, ಇದು ವಾರಕ್ಕೊಮ್ಮೆ ಮಾತ್ರ ನಾನು ಹಾಕೋದು. ಇದು ಹಾಕ್ಲಿಕ್ಕಿತ್ತು ನನಗೆ ಆಯಿಲ್, ಆದರೆ ನಿಮ್ಮ ಹತ್ರ ಮಾತಾಡ್ತಾ ನಾನು ಇದನ್ನು ಹಾಕಿಬಿಟ್ಟೆ. ನೋಡಿ ಎಷ್ಟು ಗ್ಲೋ ಕಾಣುತ್ತೆ ನೋಡಿ ತ್ವಚೆ, ನೀವು ನೋಡ್ಬೋದು. ಇದನ್ನು ಹಾಕಿದರೆ ಫುಲ್ ಶೈನ್ ಬರುತ್ತೆ ತ್ವಚೆ. ಸಿರಮ್ ಅಂತ ಹೇಳ್ತೀವಿ, ಹೇರ್ಗೆ ಸಿರಮ್ ಸಿಗುತ್ತೆ ಶೈನ್ ಕಾಣಲಿಕ್ಕೆ. ನೀವು ನೋಡ್ಬೋದು, ಹೇರಿಗೆಲ್ಲ ಸಿರಮ್ ಹಾಕ್ತೀವಿ ನಾವು, ಅದು ಕೂಡ ಹೇರ್ ತುಂಬ ಶೈನ್ ಕಾಣುತ್ತೆ. ಅದೇ ರೀತಿದು ನಮ್ಮ ಮುಖಕ್ಕೆ ಶೈನ್ ಕಾಣಲಿಕ್ಕೆ, ಗ್ಲೋಸಿ ಲುಕ್ ಕೊಡಲಿಕ್ಕೆ ಇಂಥ ಸಿರಮ್ ಎಲ್ಲ ಇಟ್ಟಿದ್ದಾರೆ. ಅಂದರೆ ತುಂಬ ಚೆನ್ನಾಗಿ ಗ್ಲೋಸಿ ಲುಕ್ ಕೊಡುತ್ತೆ ಇದು. ಓಕೆ, ನೈಟ್ ರೂಟೀನ್ ನೋಡಿ ಬಂದ್ರಲ್ಲ, ನಿಮಗೆ ಇಷ್ಟ ಆದರೆ ನೀವು ಖಂಡಿತವಾಗ್ಲೂ ಅದನ್ನು ತರಿಸಿ. ಓಕೆ, ಇವಾಗ ಯಾರಿಗೆಲ್ಲ ಹಾಯ್ ಹೇಳಿಕೊಂಡು ಅವರಿಗೆಲ್ಲರಿಗೂ ಹಾಯ್ ಹೇಳ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಯಾರಿಗೆ ಲೈಕ್ ಆಯಿತು ನನ್ನ ವೀಡಿಯೋಸ್ ಎಲ್ಲ, ಯಾರಿಗೆ ಲೈಕ್, ಯಾರು ನನ್ನ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರ ಅವರೆಲ್ಲರೂ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ತಾ ಇರಿ ವೀಡಿಯೋಸನ್ನು. ಓಕೆ, ಇವಾಗ ನಾನು ಹಾಯ್ ಹೇಳ್ತಾ ಇದ್ದೀನಿ. ಶರ್ಲಿ ಆಕಾಶ್ ಅವರ ಹಸ್ಬೆಂಡ್ ಆಕಾಶ್ ಅವರದ್ದು ಹ್ಯಾಪಿ ಬರ್ಡೇ, ವಿಶು ಹ್ಯಾಪಿ ಬರ್ಡೇ ಆಕಾಶ್ ಅವರೇ. ಚೆನ್ನಾಗಿರಿ ನೀವು, ನಿಮ್ಮ ಏನು ಜಾಬ್ ಉಂಟು ಏನು ಚೆನ್ನಾಗಿ ನಡೀಲಿ, ಬಿಸ್ನೆಸ್ ಉಂಟು ಏನು ಚೆನ್ನಾಗಿ ನಡೀಲಿ ಅಂತ ನಾನು ಪ್ರೇ ಮಾಡ್ತೀನಿ. ಆಶಾಮೂರ್ತಿಯವರ ಡ್ಯಾಡಿ ಅವರದ್ದು ಬರ್ಡೇ, ಆಶಾಮೂರ್ತಿಯವರ ಡ್ಯಾಡಿ ಅವರಿಗೆ ವಿಶು ಹ್ಯಾಪಿ ಬರ್ಡೇ. ನಿಮಗೆ ಚೆನ್ನಾಗಿರಿ ನೀವು, ನಿಮ್ಮ ಹೆಲ್ತ್ ಎಲ್ಲ ದೇವರು ಚೆನ್ನಾಗಿ ನಿಮಗೆ ಕೊಡಲಿ ಅಂತ ಹೇಳಿ ನಾನು ಪ್ರೇ ಮಾಡ್ತೀನಿ. ಆಮೇಲೆ ಶರ್ಲಿ ಅವರ ಹಸ್ಬೆಂಡ್ ಸಂತೋಷ್ ಅವರೇ, ಹಾಯ್ ಹೇಗಿದ್ದೀರಾ ನೀವು? ತಾಯಿರಾ, ಹಾಯ್ ತಾಯಿರಾ, ಹೌ ಆರ್ ಯು? ಶಮೀಲ್ ಆ್ಯಂಡ್ ಜಮೀಲ್, ಹಾಯ್ ಹೇಗಿದ್ದೀರಾ ಮಕ್ಕಳು? ರಾಧಾ ಅವರ ಮಕ್ಕಳು ಮೊನೀಷಾ ಹಾಗೂ ಸುಹಾಸ್, ಹಾಯ್ ಮೊನೀಷಾ, ಹಾಯ್ ಸುಹಾಸ್, ಹೇಗಿದ್ದೀರಾ ನೀವು? ರಿಫಾ, ಹಾಯ್ ರಿಫಾ. ದಯಾವತಿ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ, ದಯಾವತಿ ಅವರೇ ವಿಶ್ ಹ್ಯಾಪಿ ಆ್ಯನಿವರ್ಸರಿ. ನಿಮಗೆ ಚೆನ್ನಾಗಿರಿ ನೀವು, ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿ ನಡೆಯಲಿ. ಬದ್ರುನಿಸ್ ಅವರೇ, ಹಾಯ್ ಹೇಗಿದ್ದೀರಾ? ತುಂಬ ದಿನ ಆಯಿತು, ನಿಮ್ಮದು ಏನು ಸುದ್ದಿ ಇಲ್ಲ. ಹಾಯ್ ಬದ್ರುನಿಸ್ ಅವರೇ, ಹೇಗಿದ್ದೀರಾ ನೀವು? ಹಾಗೂ ಶ್ರುತಿ, ಹಾಯ್ ಶ್ರುತಿ, ಹೇಗಿದ್ದೀರಾ ನೀವು?
ಓಕೆ, ಇಷ್ಟು ಜನರಿಗೆ ಹೇಳಲಿಕ್ಕಿತ್ತು. ಇನ್ನು ಯಾರಿಗಾದರೂ ನಾನು ಹೇಳಲಿಲ್ಲ ಅಂತಾದರೆ ಪ್ಲೀಸ್ ನೀವು ಇನ್ನೊಮ್ಮೆ ಹೇಳಿ, ನನಗೆ ಮಿಸ್ ಆಗುತ್ತೆ. ಹಾಗಾಗಿ ಪ್ಲೀಸ್ ನೀವು ಬೇಸರ ಮಾಡಬೇಡಿ, ಇನ್ನೊಮ್ಮೆ ಹೇಳಿ, ನಾನು ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಮಾಡ್ತೀನಿ, ನಿಮಗೆ ಹಾಯ್ ಹೇಳ್ತೀನಿ. ಓಕೆ, ಇಷ್ಟರಲ್ಲಿ ಈ ವ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.